SSLC ಪರೀಕ್ಷೆ ಬರೆಯತಕ್ಕಂಥ ನಮ್ಮ ರಾಜ್ಯ ಪಠ್ಯಕ್ರಮದ ಮಕ್ಕಳಿಗೆ ಅತ್ಯಂತ ಅನ್ಯಾಯ ಆಗ್ತಾ ಇದೆ ಅಂತ ಅನೇಕ ಬಾರಿ ಅದನ್ನು ಗಮನಕ್ಕೆ ತಂದಿದ್ದೇವೆ. ದುಂಡು ಮೇಜಿನ ಸಭೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಶಿಕ್ಷಣ ಮಂತ್ರಿಗಳು SSLC ಬೋರ್ಡ್ಗೆ ಗಮನಕ್ಕೆ ತಂದಿದ್ದೇವೆ. ಆದರೂ ಕೂಡ ಎಲ್ಲೋ ಒಂದು ಕಡೆ 35 ಕಡ್ಡಾಯ ಮಾಡಿರ್ತಕ್ಕಂಥದ್ದು. ಇತರೆ ಪಠ್ಯಕ್ರಮ ದೇಶಾದ್ಯಂತ 33ಕ್ಕೆ ತೇರ್ಗಡೆ ಹೊಂದುತ್ತಾರೆ ಅವರು, ಅಂದರೆ ವಿಷಯವಾರು. ಆದರೆ ನಮ್ಮ ಮಕ್ಕಳು 35 ತೆಗೆದುಕೊಳ್ಳಬೇಕು. ಈ ರೀತಿಯಲ್ಲಿ ಗೊಂದಲ ಆದಾಗ ಅನೇಕ ಮಕ್ಕಳ ಪಾಲಕ ಪೋಷಕರು ಯಾಕೆ ಈ ಗೊಂದಲಮಯ ಅಂತ ಹೇಳಿ ಇತರೆ ಪಠ್ಯಕ್ರಮಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಅದರಿಂದಲೇ ನಮ್ಮ ರಾಜ್ಯ ಪಠ್ಯಕ್ರಮಕ್ಕೆ ಹಿನ್ನಡೆ ಆಗ್ತಾ ಇದೆ, ಅಪಮಾನ ಆಗ್ತಾ ಇದೆ. ಜೊತೆಗೆ ಮಕ್ಕಳ ಸಂಖ್ಯೆ ರಾಜ್ಯ ಪಠ್ಯಕ್ರಮಕ್ಕೆ ದಾಖಲೆ ಆಗೋದು ಕಮ್ಮಿ ಆಗ್ತಾ ಇದೆ. ಒಂದೇ ಪಠ್ಯ ಇದ್ರೂ ಕೂಡ ಅನೇಕ ತಾರತಮ್ಯ ಇದೆ. ಅದರಲ್ಲೂ ರಾಜ್ಯ ಶಿಕ್ಷಣ ಇಲಾಖೆ ನಿಗದಿಪಡಿಸಿರ್ತಕ್ಕಂಥ ಪಠ್ಯ ಪುಸ್ತಕ, ಅದರಲ್ಲೂ ಪೂರ್ವ ಪ್ರಾಥಮಿಕ ಹಂತದಲ್ಲಿ ಗುಣಮಟ್ಟ ಇಲ್ಲದೆ ಇರುವಂಥದ್ದು ಕೂಡ ಒಂದು ದೊಡ್ಡ ಹೊರೆಯಾಗಿದೆ, ಹೊಡೆತ ಆಗಿದೆ. ಮಕ್ಕಳಿಗೆ ಗುಣಮಟ್ಟದ ಕಲಿಕೆಯಲ್ಲಿ ಕುಸಿತ ಆಗ್ತಾ ಇದೆ. ಈ ಎಲ್ಲ ಒಂದು ಅಂಶವನ್ನು ಇಟ್ಕೊಂಡು ಜೊತೆಗೆ SSLC ಮಕ್ಕಳಿಗೆ ಕನ್ನಡ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಶಾಲೆಯ ಶಿಕ್ಷಣದ ಹಂತದಲ್ಲಿ ಇಂಥ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು. 35 ಅಂತ ಏನಿದೆ ಅದನ್ನು 33ಕ್ಕೆ, ಇಲ್ಲೆಲ್ಲೋ ನೀವು ಯೋಚನೆ ಮಾಡ್ಬೋದು 2 ಮಾರ್ಕು ಗುಣಮಟ್ಟ ಅಂತಕ್ಕಂಥದ್ದು. ಅದಲ್ಲ, ಇತರೆ ಮಕ್ಕಳ ಜೊತೆ ಸ್ವಾಭಾವಿಕವಾಗಿ ಸಾಮಾನ್ಯ ನ್ಯಾಯವನ್ನು ಒದಗಿಸಬೇಕಾದ್ರೆ ಖಂಡಿತವಾಗ್ಲೂ ಈ ಎಲ್ಲ ಅಂಶಗಳನ್ನ ಪರಿಗಣಿಸಬೇಕಾಗತ್ತೆ. ದುಂಡು ಮೇಜಿನ ಸಭೆಯ ಒಂದು ವರದಿಯನ್ನು ಕೊಟ್ಟಿದ್ದೇವೆ, ಅದನ್ನು ಕೂಡ ಪರಿಗಣಿಸಿಲ್ಲ. ಇದನ್ನು ನಾವು ಈಗ ಮತ್ತೆ ಮನವಿ ಮಾಡಿ ಆಗ್ರಹ ಮಾಡ್ತಾ ಇದ್ದೇವೆ. SSLC ಪರೀಕ್ಷೆ ಬರೆಯತಕ್ಕಂಥ ನಮ್ಮ ರಾಜ್ಯ ಪಠ್ಯಕ್ರಮದ ಮಕ್ಕಳಿಗೆ ಅತ್ಯಂತ ಅನ್ಯಾಯ ಆಗ್ತಾ ಇದೆ ಅಂತ ಅನೇಕ ಬಾರಿ ಅದನ್ನು ಗಮನಕ್ಕೆ ತಂದಿದ್ದೇವೆ. ದುಂಡು ಮೇಜಿನ ಸಭೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಶಿಕ್ಷಣ ಮಂತ್ರಿಗಳು SSLC ಬೋರ್ಡ್ಗೆ ಗಮನಕ್ಕೆ ತಂದಿದ್ದೇವೆ. ಆದರೂ ಕೂಡ ಎಲ್ಲೋ ಒಂದು ಕಡೆ 35 ಕಡ್ಡಾಯ ಮಾಡಿರ್ತಕ್ಕಂಥದ್ದು. ಇತರೆ ಪಠ್ಯಕ್ರಮ ದೇಶಾದ್ಯಂತ 33ಕ್ಕೆ ತೇರ್ಗಡೆ ಹೊಂದುತ್ತಾರೆ ಅವರು, ಅಂದರೆ ವಿಷಯವಾರು. ಆದರೆ ನಮ್ಮ ಮಕ್ಕಳು 35 ತೆಗೆದುಕೊಳ್ಳಬೇಕು. ಈ ರೀತಿಯಲ್ಲಿ ಗೊಂದಲ ಆದಾಗ ಅನೇಕ ಮಕ್ಕಳ ಪಾಲಕ ಪೋಷಕರು ಯಾಕೆ ಈ ಗೊಂದಲಮಯ ಅಂತ ಹೇಳಿ ಇತರೆ ಪಠ್ಯಕ್ರಮಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಅದರಿಂದಲೇ ನಮ್ಮ ರಾಜ್ಯ ಪಠ್ಯಕ್ರಮಕ್ಕೆ ಹಿನ್ನಡೆ ಆಗ್ತಾ ಇದೆ, ಅಪಮಾನ ಆಗ್ತಾ ಇದೆ. ಜೊತೆಗೆ ಮಕ್ಕಳ ಸಂಖ್ಯೆ ರಾಜ್ಯ ಪಠ್ಯಕ್ರಮಕ್ಕೆ ದಾಖಲೆ ಆಗೋದು ಕಮ್ಮಿ ಆಗ್ತಾ ಇದೆ. ಒಂದೇ ಪಠ್ಯ ಇದ್ರೂ ಕೂಡ ಅನೇಕ ತಾರತಮ್ಯ ಇದೆ. ಅದರಲ್ಲೂ ರಾಜ್ಯ ಶಿಕ್ಷಣ ಇಲಾಖೆ ನಿಗದಿಪಡಿಸಿರ್ತಕ್ಕಂಥ ಪಠ್ಯ ಪುಸ್ತಕ, ಅದರಲ್ಲೂ ಪೂರ್ವ ಪ್ರಾಥಮಿಕ ಹಂತದಲ್ಲಿ ಗುಣಮಟ್ಟ ಇಲ್ಲದೆ ಇರುವಂಥದ್ದು ಕೂಡ ಒಂದು ದೊಡ್ಡ ಹೊರೆಯಾಗಿದೆ, ಹೊಡೆತ ಆಗಿದೆ. ಮಕ್ಕಳಿಗೆ ಗುಣಮಟ್ಟದ ಕಲಿಕೆಯಲ್ಲಿ ಕುಸಿತ ಆಗ್ತಾ ಇದೆ. ಈ ಎಲ್ಲ ಒಂದು ಅಂಶವನ್ನು ಇಟ್ಕೊಂಡು ಜೊತೆಗೆ SSLC ಮಕ್ಕಳಿಗೆ ಕನ್ನಡ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಶಾಲೆಯ ಶಿಕ್ಷಣದ ಹಂತದಲ್ಲಿ ಇಂಥ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು. 35 ಅಂತ ಏನಿದೆ ಅದನ್ನು 33ಕ್ಕೆ, ಇಲ್ಲೆಲ್ಲೋ ನೀವು ಯೋಚನೆ ಮಾಡ್ಬೋದು 2 ಮಾರ್ಕು ಗುಣಮಟ್ಟ ಅಂತಕ್ಕಂಥದ್ದು. ಅದಲ್ಲ, ಇತರೆ ಮಕ್ಕಳ ಜೊತೆ ಸ್ವಾಭಾವಿಕವಾಗಿ ಸಾಮಾನ್ಯ ನ್ಯಾಯವನ್ನು ಒದಗಿಸಬೇಕಾದ್ರೆ ಖಂಡಿತವಾಗ್ಲೂ ಈ ಎಲ್ಲ ಅಂಶಗಳನ್ನ ಪರಿಗಣಿಸಬೇಕಾಗತ್ತೆ. ದುಂಡು ಮೇಜಿನ ಸಭೆಯ ಒಂದು ವರದಿಯನ್ನು ಕೊಟ್ಟಿದ್ದೇವೆ, ಅದನ್ನು ಕೂಡ ಪರಿಗಣಿಸಿಲ್ಲ. ಇದನ್ನು ನಾವು ಈಗ ಮತ್ತೆ ಮನವಿ ಮಾಡಿ ಆಗ್ರಹ ಮಾಡ್ತಾ ಇದ್ದೇವೆ. SSLC ಪರೀಕ್ಷೆ ಬರೆಯತಕ್ಕಂಥ ನಮ್ಮ ರಾಜ್ಯ ಪಠ್ಯಕ್ರಮದ ಮಕ್ಕಳಿಗೆ ಅತ್ಯಂತ ಅನ್ಯಾಯ ಆಗ್ತಾ ಇದೆ ಅಂತ ಅನೇಕ ಬಾರಿ ಅದನ್ನು ಗಮನಕ್ಕೆ ತಂದಿದ್ದೇವೆ. ದುಂಡು ಮೇಜಿನ ಸಭೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಶಿಕ್ಷಣ ಮಂತ್ರಿಗಳು SSLC ಬೋರ್ಡ್ಗೆ ಗಮನಕ್ಕೆ ತಂದಿದ್ದೇವೆ. ಆದರೂ ಕೂಡ ಎಲ್ಲೋ ಒಂದು ಕಡೆ 35 ಕಡ್ಡಾಯ ಮಾಡಿರ್ತಕ್ಕಂಥದ್ದು. ಇತರೆ ಪಠ್ಯಕ್ರಮ ದೇಶಾದ್ಯಂತ 33ಕ್ಕೆ ತೇರ್ಗಡೆ ಹೊಂದುತ್ತಾರೆ ಅವರು, ಅಂದರೆ ವಿಷಯವಾರು. ಆದರೆ ನಮ್ಮ ಮಕ್ಕಳು 35 ತೆಗೆದುಕೊಳ್ಳಬೇಕು. ಈ ರೀತಿಯಲ್ಲಿ ಗೊಂದಲ ಆದಾಗ ಅನೇಕ ಮಕ್ಕಳ ಪಾಲಕ ಪೋಷಕರು ಯಾಕೆ ಈ ಗೊಂದಲಮಯ ಅಂತ ಹೇಳಿ ಇತರೆ ಪಠ್ಯಕ್ರಮಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಅದರಿಂದಲೇ ನಮ್ಮ ರಾಜ್ಯ ಪಠ್ಯಕ್ರಮಕ್ಕೆ ಹಿನ್ನಡೆ ಆಗ್ತಾ ಇದೆ, ಅಪಮಾನ ಆಗ್ತಾ ಇದೆ. ಜೊತೆಗೆ ಮಕ್ಕಳ ಸಂಖ್ಯೆ ರಾಜ್ಯ ಪಠ್ಯಕ್ರಮಕ್ಕೆ ದಾಖಲೆ ಆಗೋದು ಕಮ್ಮಿ ಆಗ್ತಾ ಇದೆ. ಒಂದೇ ಪಠ್ಯ ಇದ್ರೂ ಕೂಡ ಅನೇಕ ತಾರತಮ್ಯ ಇದೆ. ಅದರಲ್ಲೂ ರಾಜ್ಯ ಶಿಕ್ಷಣ ಇಲಾಖೆ ನಿಗದಿಪಡಿಸಿರ್ತಕ್ಕಂಥ ಪಠ್ಯ ಪುಸ್ತಕ, ಅದರಲ್ಲೂ ಪೂರ್ವ ಪ್ರಾಥಮಿಕ ಹಂತದಲ್ಲಿ ಗುಣಮಟ್ಟ ಇಲ್ಲದೆ ಇರುವಂಥದ್ದು ಕೂಡ ಒಂದು ದೊಡ್ಡ ಹೊರೆಯಾಗಿದೆ, ಹೊಡೆತ ಆಗಿದೆ. ಮಕ್ಕಳಿಗೆ ಗುಣಮಟ್ಟದ ಕಲಿಕೆಯಲ್ಲಿ
ಕುಸಿತ ಆಗ್ತಾ ಇದೆ. ಈ ಎಲ್ಲ ಒಂದು ಅಂಶವನ್ನು ಇಟ್ಕೊಂಡು ಜೊತೆಗೆ SSLC ಮಕ್ಕಳಿಗೆ ಕನ್ನಡ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಶಾಲೆಯ ಶಿಕ್ಷಣದ ಹಂತದಲ್ಲಿ ಇಂಥ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು. 35 ಅಂತ ಏನಿದೆ ಅದನ್ನು 33ಕ್ಕೆ ಇಲ್ಲೆಲ್ಲೋ ನೀವು ಯೋಚನೆ ಮಾಡ್ಬೋದು 2 ಮಾರ್ಕು ಗುಣಮಟ್ಟ ಅಂತಕ್ಕಂಥದ್ದು. ಅದಲ್ಲ, ಇತರೆ ಮಕ್ಕಳ ಜೊತೆ ಸ್ವಾಭಾವಿಕವಾಗಿ ಸಾಮಾನ್ಯ ನ್ಯಾಯವನ್ನು ಒದಗಿಸಬೇಕಾದ್ರೆ ಖಂಡಿತವಾಗ್ಲೂ ಈ ಎಲ್ಲ ಅಂಶಗಳನ್ನ ಪರಿಗಣಿಸಬೇಕಾಗತ್ತೆ. ದುಂಡು ಮೇಜಿನ ಸಭೆಯ ಒಂದು ವರದಿಯನ್ನು ಕೊಟ್ಟಿದ್ದೇವೆ, ಅದನ್ನು ಕೂಡ ಪರಿಗಣಿಸಿಲ್ಲ. ಇದನ್ನ ನಾವು ಈಗ ಮತ್ತೆ ಮನವಿ ಮಾಡಿ ಆಗ್ರಹ ಮಾಡ್ತಾ ಇದ್ದೇವೆ. SSLC ಪರೀಕ್ಷೆ ಬರೆಯತಕ್ಕಂಥ ನಮ್ಮ ರಾಜ್ಯ ಪಠ್ಯಕ್ರಮದ ಮಕ್ಕಳಿಗೆ ಅತ್ಯಂತ ಅನ್ಯಾಯ ಆಗ್ತಾ ಇದೆ ಅಂತ ಅನೇಕ ಬಾರಿ ಅದನ್ನು ಗಮನಕ್ಕೆ ತಂದಿದ್ದೇವೆ. ದುಂಡು ಮೇಜಿನ ಸಭೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಶಿಕ್ಷಣ ಮಂತ್ರಿಗಳು SSLC ಬೋರ್ಡಿಗೆ ಗಮನಕ್ಕೆ ತಂದಿದ್ದೇವೆ. ಆದರೂ ಕೂಡ ಎಲ್ಲೋ ಒಂದು ಕಡೆ 35 ಕಡ್ಡಾಯ ಮಾಡಿರ್ತಕ್ಕಂಥದ್ದು. ಇತರೆ ಪಠ್ಯಕ್ರಮ ದೇಶಾದ್ಯಂತ 33ಕ್ಕೆ ತೇರ್ಗಡೆ ಹೊಂದುತ್ತಾರೆ ಅವರು, ಅಂದರೆ ವಿಷಯವಾರು. ಆದರೆ ನಮ್ಮ ಮಕ್ಕಳು 35 ತೆಗೆದುಕೊಳ್ಳಬೇಕು. ಈ ರೀತಿಯಲ್ಲಿ ಗೊಂದಲ ಆದಾಗ ಅನೇಕ ಮಕ್ಕಳ ಪಾಲಕ ಪೋಷಕರು ಯಾಕೆ ಈ ಗೊಂದಲಮಯ ಅಂತ ಹೇಳಿ ಇತರೆ ಪಠ್ಯಕ್ರಮಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಅದರಿಂದಲೇ ನಮ್ಮ ರಾಜ್ಯ ಪಠ್ಯಕ್ರಮಕ್ಕೆ ಹಿನ್ನಡೆ ಆಗ್ತಾ ಇದೆ, ಅಪಮಾನ ಆಗ್ತಾ ಇದೆ. ಜೊತೆಗೆ ಮಕ್ಕಳ ಸಂಖ್ಯೆ ರಾಜ್ಯ ಪಠ್ಯಕ್ರಮಕ್ಕೆ ದಾಖಲೆ ಆಗೋದು ಕಮ್ಮಿ ಆಗ್ತಾ ಇದೆ. ಒಂದೇ ಪಠ್ಯ ಇದ್ರೂ ಕೂಡ ಅನೇಕ ತಾರತಮ್ಯ ಇದೆ. ಅದರಲ್ಲೂ ರಾಜ್ಯ ಶಿಕ್ಷಣ ಇಲಾಖೆ ನಿಗದಿಪಡಿಸಿರ್ತಕ್ಕಂಥ ಪಠ್ಯಪುಸ್ತಕ, ಅದರಲ್ಲೂ ಪೂರ್ವ ಪ್ರಾಥಮಿಕ ಹಂತದಲ್ಲಿ ಗುಣಮಟ್ಟ ಇಲ್ಲದೆ ಇರುವಂಥದ್ದು ಕೂಡ ಒಂದು ದೊಡ್ಡ ಹೊರೆಯಾಗಿದೆ, ಹೊಡೆತ ಆಗಿದೆ. ಮಕ್ಕಳಿಗೆ ಗುಣಮಟ್ಟದ ಕಲಿಕೆಯಲ್ಲಿ ಕುಸಿತ ಆಗ್ತಾ ಇದೆ. ಈ ಎಲ್ಲ ಒಂದು ಅಂಶವನ್ನು ಇಟ್ಕೊಂಡು ಜೊತೆಗೆ SSLC ಮಕ್ಕಳಿಗೆ ಕನ್ನಡ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಶಾಲೆಯ ಶಿಕ್ಷಣದ ಹಂತದಲ್ಲಿ ಇಂಥ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು. 35 ಅಂತ ಏನಿದೆ ಅದನ್ನು 33ಕ್ಕೆ ಇಲ್ಲೆಲ್ಲೋ ನೀವು ಯೋಚನೆ ಮಾಡ್ಬೋದು 2 ಮಾರ್ಕು ಗುಣಮಟ್ಟ ಅಂತಕ್ಕಂಥದ್ದು. ಅದಲ್ಲ, ಇತರೆ ಮಕ್ಕಳ ಜೊತೆ ಸ್ವಾಭಾವಿಕವಾಗಿ ಸಾಮಾನ್ಯ ನ್ಯಾಯವನ್ನು ಒದಗಿಸಬೇಕಾದ್ರೆ ಖಂಡಿತವಾಗ್ಲೂ ಈ ಎಲ್ಲ ಅಂಶಗಳನ್ನ ಪರಿಗಣಿಸಬೇಕಾಗತ್ತೆ. ದುಂಡು ಮೇಜಿನ ಸಭೆಯ ಒಂದು ವರದಿಯನ್ನು ಕೊಟ್ಟಿದ್ದೇವೆ, ಅದನ್ನು ಕೂಡ ಪರಿಗಣಿಸಿಲ್ಲ. ಇದನ್ನ ನಾವು ಈಗ ಮತ್ತೆ ಮನವಿ ಮಾಡಿ ಆಗ್ರಹ ಮಾಡ್ತಾ ಇದ್ದೇವೆ. SSLC ಪರೀಕ್ಷೆ ಬರೆಯತಕ್ಕಂಥ ನಮ್ಮ ರಾಜ್ಯ ಪಠ್ಯಕ್ರಮದ ಮಕ್ಕಳಿಗೆ ಅತ್ಯಂತ ಅನ್ಯಾಯ ಆಗ್ತಾ ಇದೆ ಅಂತ ಅನೇಕ ಬಾರಿ ಅದನ್ನು ಗಮನಕ್ಕೆ ತಂದಿದ್ದೇವೆ. ದುಂಡು ಮೇಜಿನ ಸಭೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಶಿಕ್ಷಣ ಮಂತ್ರಿಗಳು SSLC ಬೋರ್ಡಿಗೆ ಗಮನಕ್ಕೆ ತಂದಿದ್ದೇವೆ. ಆದರೂ ಕೂಡ ಎಲ್ಲೋ ಒಂದು ಕಡೆ 35 ಕಡ್ಡಾಯ ಮಾಡಿರ್ತಕ್ಕಂಥದ್ದು. ಇತರೆ ಪಠ್ಯಕ್ರಮ ದೇಶಾದ್ಯಂತ 33ಕ್ಕೆ ತೇರ್ಗಡೆ ಹೊಂದುತ್ತಾರೆ ಅವರು, ಅಂದರೆ ವಿಷಯವಾರು. ಆದರೆ ನಮ್ಮ ಮಕ್ಕಳು 35 ತೆಗೆದುಕೊಳ್ಳಬೇಕು. ಈ ರೀತಿಯಲ್ಲಿ ಗೊಂದಲ ಆದಾಗ ಅನೇಕ ಮಕ್ಕಳ ಪಾಲಕ ಪೋಷಕರು ಯಾಕೆ ಈ ಗೊಂದಲಮಯ ಅಂತ ಹೇಳಿ ಇತರೆ ಪಠ್ಯಕ್ರಮಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಅದರಿಂದಲೇ ನಮ್ಮ ರಾಜ್ಯ ಪಠ್ಯಕ್ರಮಕ್ಕೆ ಹಿನ್ನಡೆ ಆಗ್ತಾ ಇದೆ, ಅಪಮಾನ ಆಗ್ತಾ ಇದೆ. ಜೊತೆಗೆ ಮಕ್ಕಳ ಸಂಖ್ಯೆ ರಾಜ್ಯ ಪಠ್ಯಕ್ರಮಕ್ಕೆ ದಾಖಲೆ ಆಗೋದು ಕಮ್ಮಿ ಆಗ್ತಾ ಇದೆ. ಒಂದೇ ಪಠ್ಯ ಇದ್ರೂ ಕೂಡ ಅನೇಕ ತಾರತಮ್ಯ ಇದೆ. ಅದರಲ್ಲೂ ರಾಜ್ಯ ಶಿಕ್ಷಣ ಇಲಾಖೆ ನಿಗದಿಪಡಿಸಿರ್ತಕ್ಕಂಥ ಪಠ್ಯಪುಸ್ತಕ, ಅದರಲ್ಲೂ ಪೂರ್ವ ಪ್ರಾಥಮಿಕ ಹಂತದಲ್ಲಿ ಗುಣಮಟ್ಟ ಇಲ್ಲದೆ ಇರುವಂಥದ್ದು ಕೂಡ ಒಂದು ದೊಡ್ಡ ಹೊರೆಯಾಗಿದೆ, ಹೊಡೆತ ಆಗಿದೆ. ಮಕ್ಕಳಿಗೆ ಗುಣಮಟ್ಟದ ಕಲಿಕೆಯಲ್ಲಿ ಕುಸಿತ ಆಗ್ತಾ ಇದೆ. ಈ ಎಲ್ಲ ಒಂದು ಅಂಶವನ್ನು ಇಟ್ಕೊಂಡು ಜೊತೆಗೆ SSLC ಮಕ್ಕಳಿಗೆ ಕನ್ನಡ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಶಾಲೆಯ ಶಿಕ್ಷಣದ ಹಂತದಲ್ಲಿ ಇಂಥ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು. 35 ಅಂತ ಏನಿದೆ ಅದನ್ನು 33ಕ್ಕೆ ಇಲ್ಲೆಲ್ಲೋ ನೀವು ಯೋಚನೆ ಮಾಡ್ಬೋದು 2 ಮಾರ್ಕು ಗುಣಮಟ್ಟ ಅಂತಕ್ಕಂಥದ್ದು. ಅದಲ್ಲ, ಇತರೆ ಮಕ್ಕಳ ಜೊತೆ ಸ್ವಾಭಾವಿಕವಾಗಿ ಸಾಮಾನ್ಯ ನ್ಯಾಯವನ್ನು ಒದಗಿಸಬೇಕಾದ್ರೆ ಖಂಡಿತವಾಗ್ಲೂ ಈ ಎಲ್ಲ ಅಂಶಗಳನ್ನ ಪರಿಗಣಿಸಬೇಕಾಗತ್ತೆ. ದುಂಡು ಮೇಜಿನ ಸಭೆಯ ಒಂದು ವರದಿಯನ್ನು ಕೊಟ್ಟಿದ್ದೇವೆ, ಅದನ್ನು ಕೂಡ ಪರಿಗಣಿಸಿಲ್ಲ. ಇದನ್ನ ನಾವು ಈಗ ಮತ್ತೆ ಮನವಿ ಮಾಡಿ ಆಗ್ರಹ ಮಾಡ್ತಾ ಇದ್ದೇವೆ.